ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 9 ಗಂಟೆ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಮಟನ್ ಸಾಂಬಾರು ಮಾಡೋಣ, ಮುದ್ದೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುದ್ದೆ ಇವತ್ತು ಟೆನಿಕಾಸ್ಟ್ ಟ್ರೈ ಮಾಡ್ತೀನಿ. ನೆನ್ನೆನೂ ಅಂದ್ಕೊಂಡೆ ಆಗಲಿಲ್ಲ. ಇವತ್ತು ಮಟನ್ ಸಾಂಬಾರು. ಆ್ಯಕ್ಚುಲಿ ಮಟನ್ ಸಾಂಬಾರು ನಾನು ಜಾಸ್ತಿ ಮಾಡಲ್ಲ. ಸೊ ರೆಸಿಪಿ ಯಾವ ಥರ ಅಂತ ಅಂದರೆ ನಮ್ಮಮ್ಮ ಮಾಡೋ ಥರ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಮಟನ್ ಸಾಂಬಾರನ್ನ. ಬಟ್ ನಾನು ನಮ್ಮಮ್ಮ ಹೇಗೆ ಮಾಡ್ತಾರೆ ಅದೇ ಥರ, ನಮ್ಮ ಅಕ್ಕನೂ ಅದೇ ಥರ ಫಾಲೋ ಮಾಡೋದು, ನಾನು ಅದೇ ಥರ ತೆಗಿರಿ ಅದು ಡೋರ್, ಅದೇ ಥರ ಫಾಲೋ ಮಾಡೋದು. ಸೊ ನಮ್ಮ ಅಮ್ಮನ ಹತ್ರ ಹೇಳ್ಸ್ಕೊಂಡಿದ್ದೀನಿ ಯಾವ ಥರ ಮಾಡೋದು ಏನು ಅಂತ ಅಂದ್ಬಿಟ್ಟು. ಅದು ಜಾಸ್ತಿ ಚಿಕನೇ ಮಾಡೋದ್ರಿಂದ ಮಟನ್ದು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿರಲ್ಲ, ಯಾವಾಗಲೂ ಒಂದ್ಸಲ ಮಾಡಿರ್ತೀನಿ. ಹಾಗಾಗಿ ಈಗ ಮಟನ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನವೀನ್ ಮಟನ್ ತೊಗೊಂಡು ಬಂದರು. ಈಗ ಬೇಗ ಬೇಗ ಮಟನ್ ಸಾಂಬಾರು ಮಾಡಬೇಕು. ಆ್ಯಂಡ್ ಈಗ ಬನ್ನಿ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ, ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಆಲ್ರೆಡಿ ಈರುಳ್ಳಿನ ರುಬ್ಬಿಟ್ಕೊಂಡಿದ್ದೀನಿ ಆ್ಯಕ್ಚುಲಿ. ಆ್ಯಂಡ್ ಈಗ ಇದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನು ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಸಾಲೆ. ಆ್ಯಂಡ್ ಇಲ್ಲೇನಂತ ನೋಡಿ, ಇದು ಹೊಸ ಬಾಕ್ಸು ಹೆಂಗೆ ಯಾಮರ್ದೆ ಅಂದರೆ, ಹೊಸ ಬಾಕ್ಸು ಇದಕ್ಕೆ ನನಗೆ ಒಂದು 15 ಡೇಸ್, ಹಾಂ ಇಲ್ಲಿ ನೋಡಿ, ಇಲ್ಲಿ ಆ ಸ್ಟಿಕ್ಕರೇ ಹೋಗಿಲ್ಲ. ಅದು ಹೊಸ ಬಾಕ್ಸ್ ತಂದಿದ್ದು ಸಡನ್ನಾಗಿ ಒಂದು 15 ಡೇಸ್ಗೆಲ್ಲ ಏನಾಗ್ಬಿಡ್ತು ಅಂತ ಅಂದರೆ ಈ ಥರ ಸಿಡಿದ್ಬಿಡ್ತು ನೋಡಿ. 2-3 ಕಡೆ ಇದು ಮುಚ್ಚಳನೇ ಹಾಕೋಕ್ಕಾಗಲ್ಲ, ಹಂಗಾಯ್ತು. ಹೆಂಗೆಲ್ಲ ಯಾಮಾರಿಸ್ತಾರೆ, ನೋಡೋಕ್ಕೆ ಮಂದವಾಗಿ ಚೆನ್ನಾಗೇ ಐತೆ, ಬಟ್ ಬಾಕ್ಸಿಂಗ್ ಆಗೋಯ್ತು. ಇಲ್ಲಿ ನಾನು ತೆಂಗಿನಕಾಯಿ, ಇನ್ನೊಂದು ಮುಚ್ಚಳನೇ ತೆಗಿಯೋಕ್ಕಾಗಲ್ಲ, ಟೈಟ್ ಫುಲ್ಲು. ತೆಂಗಿನಕಾಯಿ, ಸ್ವಲ್ಪ ಕಡಲೆ ಹಾಕೊಂಡಿದ್ದೀನಿ, 1-2 ಟೊಮ್ಯಾಟೊ ಹಾಕೊಂಡಿದ್ದೀನಿ. ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಬೇಕು. ಇದು ತೆಂಗಿನಕಾಯಿ. ಈಗ 1 kg ಅಷ್ಟು, 1-1.5 kg ಇದೆಯಾ? ನಾನು 1 kg ಹೇಳಿದ್ರೆ ಇವ್ರು 1.5 kg. ಆ್ಯಕ್ಚುಲಿ ಚಿಕನ್ನು ತೊಗೊಬರ್ತೀನಿ ಜೊತೆಗೆ, ಅಂದ್ರೆ ನನಗೆ ಎಲ್ಲನೂ ಮಾಡೋದಕ್ಕಾಗಲ್ಲ ಅಂದೆ. ಸೊ ಮಟನ್ನೇ 1.5 ತಂದ್ಬಿಟ್ಟವ್ರಂತೆ. ನಾನು ಇನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೇಕು ಈಗ. ಸೊ ಈಗ ಇದನ್ನ ರುಬ್ಕೊಂಡ್ಬಿಡ್ತೀನಿ. ಮಟನ್ ಈಗ ಇದು ಮಾಡೋದಕ್ಕೆ ತೊಳ್ಕೊಬೇಕು. ಅದು ಕೊಟ್ಟರೆ ಕೊಡಲ್ಲ ಅಂದರೆ ಹೋಯ್ತೀನಿ ನನಗೆ ಮೂಳೆಗೆ. ಫ್ರೆಂಡ್ಸ್, ಈಗ ಮೊದಲನೇದಾಗಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಅದು ಸ್ವಲ್ಪ ಎಣ್ಣೆ ಕಾಯ್ದ ನಂತರ ಏನು ಈರುಳ್ಳಿನ ರುಬ್ಬಿಟ್ಕೊಂಡಿರ್ತೀವಿ ಅಲ್ವಾ, ಈರುಳ್ಳಿ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನ ಹಾಕ್ಕೊಂಡಿರೋದು. ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಮಟನ್ ತೊಗೊಂಡಿರೋದು. ಆ್ಯಕ್ಚುಲಿ ನಾನು ನವೀನ್ಗೆ 1 kg ತೊಗೊಂಡು ಬನ್ನಿ ಅಂತ ಅಂದಿದ್ದೆ. ಸೊ ಇದು ಸ್ವಲ್ಪ ಜಾಸ್ತಿನೇ ಇದೆ, ಆಲ್ಮೋಸ್ಟ್ 1.5 kg ಅಷ್ಟೇ ಇತ್ತು. ಸೊ ಆ ತೊಳೆದಿಟ್ಕೊಂಡಿರೋ ಮಟನ್ ನೀರಿರಬಾರ್ದು, ಕಂಪ್ಲೀಟಾಗಿ ನೀರನ್ನು ಸೋರಿಸಿ ಮಟನ್ನ ಹಾಕ್ಕೊಬೇಕು. ಸೊ ಇಲ್ಲಿ ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಈರುಳ್ಳಿ ಪೇಸ್ಟ್ ಜೊತೆಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ತುಂಬಾ ಚೆನ್ನಾಗಾಗುತ್ತೆ ಮಟನ್ ಸಾಂಬಾರು. ಮಟನ್ ಸಾಂಬಾರ್ ಹೌದು. ಮುದ್ದೆ ಇಷ್ಟನಾ? ಮುದ್ದೆ ಇಷ್ಟನಾ? ತಿಂತೀರಾ ನೀವು? ಅವಲಕ್ಕಿ ಫ್ರಿಜ್ಗೆ ಇಟ್ರೆ ಮೆತ್ತಗಾಗಲ್ವ ನಮಗೆ? ಹಾ, ಇಷ್ಟನಾ? ಓಕೆ, ಮಾಡ್ಕೊಡ್ತೀನಿ. ಮರ್ತ್ಬಿಟ್ಟವನೇ ಆ ಡೈಲಾಗ್ನ. ಮೇರೆ ಮಮ್ಮಿ ಅಂತ ಅಂತಿದ್ದ. ಏನಾದ್ರು ಅವ್ರು ಖುಷಿ ಆಗಿದೆ ಅನ್ಬಿಡು. ರುಬ್ಕೊಡಿ ನವೀನ್ ಬೇಗ. ಯಪ್ಪ ನಿಧಾನ, ನನ್ನ ಗಂಡ ನಾನು OCD ಅಂತಾರೆ. ಈರುಳ್ಳಿ ಪೇಸ್ಟ್ ಜೊತೆ ಮಟನ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಸಾಲೆ ಏನಿತ್ತು, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಈಗ ಮಟನ್ಗೆ ಹಾಕ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಆ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಲಾಸ್ಟ್ ನಮ್ಮನೆ ಫಂಕ್ಷನಲ್ಲಿ ನಮ್ಮ ಅಕ್ಕ ಮಟನ್ ಸಾಂಬಾರು ಮಾಡಿದಾಗ ಕಮೆಂಟ್ ಹಾಕಿದ್ರಿ, ಮಟನ್ ಸಾಂಬಾರು ರೆಸಿಪಿ ಶೇರ್ ಮಾಡಿ ಅಂತ. ಸೊ ನಾವು ಇದೇ ಥರ ಮಾಡೋದು, ನಮ್ಮಮ್ಮ ಹೇಳ್ಕೊಟ್ಟಿರೋದು, ಅದನ್ನೇ ಫಾಲೋ ಮಾಡ್ತೀವಿ. ಈಗ ನೋಡಿ ಚೆನ್ನಾಗಿ ಆ ಮಟನ್ ಚೆನ್ನಾಗಿ ಅದು ಆ ಮಸಾಲೆ ಜೊತೆ ಫ್ರೈ ಆಗಬೇಕು. ಅದಾದಮೇಲೆ ಸ್ವಲ್ಪ ನಮಗೆ ಕ್ವಾಂಟಿಟಿ ನೀರನ್ನು ಹಾಕ್ಕೊಂಡು ನಾವು ಇದನ್ನು ವಿಷಲ್ ಹಾಕ್ಸ್ಕೊಬೇಕು. ಅಂದರೆ ಎಳೆ ಮಟನ್ ಇದ್ದರೆ ಒಂದು 4 ವಿಷಲ್ 3 ವಿಷಲ್ ಸಾಕಾಗುತ್ತೆ. ಸ್ವಲ್ಪ ಮಟನ್ ಬಲ್ತಿದೆ ಅಂತ ಅಂದಾಗ ಒಂದು 6-7 ವಿಷಲ್ ಹಾಕಿಸ್ಕೊಂಡ್ರು ತೊಂದರೆ ಇಲ್ಲ. ನೋಡಿ ಈಗ ಇದು ವಿಷಲ್ ಬಂತು, ಮಟನ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ಈಗ ಏನು ಮಾಡಬೇಕಂತ ಅಂದರೆ, ಖಾರದ ಪುಡಿ ಮತ್ತು ಕಡಲೆ, ಟೊಮ್ಯಾಟೊ ಮತ್ತು ತೆಂಗಿನಕಾಯಿ, ಇದನ್ನು ಖಾರ ಕಡಲೆ ಏನು ರುಬ್ಬಿಟ್ಕೊಂಡಿದ್ದೀವಿ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ.
ಸೊ ನೋಡಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಖಾರ ಕಾಯಿ ಮತ್ತು ಮಸಾಲೆ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ವಿಷಲ್ ಕುಗ್ಸ್ಬಿಡ್ತಾರೆ. ಸೊ ಆ ಥರ ಮಾಡ್ಕೊಳ್ಳೋದಕ್ಕಿಂತನೂ ಈ ಥರ ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು. ಇದು ಹಾಕಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಸಾಂಬಾರನ್ನ ಬೇಯಿಸ್ಕೊಬೇಕು. ಉಪ್ಪು ಖಾರ ಚೆನ್ನಾಗಿ ಬೇಯಬೇಕು, ಆಗ ತುಂಬ ಚೆನ್ನಾಗಾಗುತ್ತೆ. ಕನ್ಸಿಸ್ಟೆನ್ಸಿ ನಿಮಗೆ ಮಟನ್ ಸಾಂಬಾರು ಯೂಶ್ವಲಿ ಸ್ವಲ್ಪ ತೆಳುವಾಗಿದ್ದರೆ ತುಂಬಾ ಚೆನ್ನಾಗಾಗುತ್ತೆ. ಸೊ ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಟನ್ನ ಬೇಯಿಸ್ಕೊಬೇಕು. ಸೊ ಇವತ್ತು ನಾನು ಮುದ್ದೆನ ಮಾಡ್ತಾಯಿದ್ದೀನಿ. ನೀವು ಅಂದ್ಕೊಂಡಿರ್ಬೋದು ಏನು ಇಷ್ಟು ವರ್ಷ ಆಗಿದ್ರೂ ಮುದ್ದೆ ಮಾಡಿಲ್ವ ರಮ್ಯಾ ಅಂತ. ಖಂಡಿತವಾಗ್ಲೂ ಇಲ್ಲ. ಸೊ ಇವತ್ತು ನಾನು ಹೀಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ಮುದ್ದೆ ಹೇಗೆ ಮಾಡೋದು ಮೆಷರ್ಮೆಂಟಲ್ಲಿ ನೋಡಿಕೊಂಡೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡಿಕೊಂಡು ಈಗ ಮುದ್ದೆಗೆ ಇಟ್ಟಿದ್ದೀನಿ. ನನಗೊಂಥರ ಟೆನ್ಷನು ಯಾವ ಥರ ಆಗುತ್ತೆ ಏನೋ ಅಂತ ಅಂದ್ಬಿಟ್ಟು. ನಮ್ಮಮ್ಮ ಶಿವು ಬರ್ತೀನಿ ಅಂತ ಅಂದರು. ಯೂಶ್ವಲಿ ನಮ್ಮನೆ ಯಾವ ಥರ ಮಾಡ್ತೀವಿ ಅಂದರೆ ಇಲ್ಲಿ ಅಡುಗೆ ಮಾಡಿದಾಗ ಅಲ್ಲಿ ಮಾಡೋದಕ್ಕೆ ಹೋಗಲ್ಲ, ಅಲ್ಲಿ ಮಾಡಿದಾಗ ಇಲ್ಲಿ ಸದ್ಯಕ್ಕೆ ಅದೇ ಥರ ಮೇಂಟೈನ್ ಆಗ್ತಾಯಿದೆ. ಹಾಗಾಗಿ ರಾತ್ರಿ ನೋಡಿ ಅಮ್ಮನ ಮನೆ ಊಟ ಬಂದಿದ್ವಿ, ಅವರೆಕಾಳು ಬಾತು. ಈಗ ನಾನು ಹೇಳಿದೆ ಅಮ್ಮ ನಾನು ಮಟನ್ ಸಾಂಬಾರು ಮುದ್ದೆ ಮಾಡ್ತಾಯಿದ್ದೀನಿ, ಇಲ್ಲಿಗೆ ಬನ್ನಿ ಅಂತ. ಸೊ ಅವರಿಬ್ಬರು ಇಲ್ಲಿಗೆ ಬರ್ತಾರೆ. ಈಗ ನಾನು ಮುದ್ದೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ನಲ್ಲ, ಇದನ್ನು ಈಗ ತಿರುಗಬೇಕು. ನವೀನ್ ಕೂಡ ನಂಗೆ ಹೆಲ್ಪ್ ಮಾಡ್ತಾಯಿದ್ರು. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಎಲ್ಲಿ ಎದ್ಗೆಡ್ಸ್ಬಿಡ್ತೀರಾ ಅಂತ ಅಂದ್ಬಿಟ್ಟು ನಂಗೆ ಟೆನ್ಷನ್ ಆಗ್ತಾಯಿತ್ತು. ಸೊ ಹೇಗೆ ಅಳತೆಯಲ್ಲಿ ನೋಡಿಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದಾಗಲೇ ಗೊತ್ತಾಗಿದ್ದು ಮುದ್ದೆ ಮಾಡೋದು ಇಷ್ಟು ಈಸಿ ಅಂತ. ಬಟ್ ನನಗೆ ಅದೆಲ್ಲ ಚೆನ್ನಾಗಿ ಅದು ಬೆಂದಾದ್ಮೇಲೆ ಅದು ತಿರುಗಬೇಕಾದ್ರೆ ಮುದ್ದೆನ ತೆಗೆದು ತಕ್ಷಣ ತಿರುಗೋದಕ್ಕೆ ಸ್ವಲ್ಪ ನನಗೆ ಟೆನ್ಷನ್ ಆಗ್ತಿತ್ತು. ಅದಕ್ಕೆ ನವೀನ್ ಹೆಲ್ಪ್ ತೊಗೊಂಡೆ. ಅವ್ರ ಸೌಟಿಂದ ತೆಗೆದು ಕೊಡ್ತಾಯಿದ್ರು, ನಾನು ಮುದ್ದೆ ಕಟ್ತಾಯಿದ್ದೆ. ಅಷ್ಟೊಂದು ಪರ್ಫೆಕ್ಟಾಗಿ ಮುದ್ದೆ ಕಟ್ಟೋದಕ್ಕೆ ಬರಲಿಲ್ಲ. ಅಂದರೆ ಬಿಸಿ ಇತ್ತಲ್ಲ, ನನಗೆ ಸ್ವಲ್ಪ ಭಯ ಸುಟ್ಬಿಡುತ್ತೆ ಅದು ಇದು ಅಂತ. ಬಟ್ ಸ್ಟಿಲ್ ಇವತ್ತು ಟ್ರೈ ಮಾಡಿದ್ದು ತುಂಬಾ ಖುಷಿ ಆಯಿತು. ಅವಾಗ ಅನಿಸ್ತು ಅಯ್ಯೋ ಯಾವುದು ಏನು ದೊಡ್ಡ ವಿಷಯ ಅಲ್ಲ ಮನ್ಸು ಮಾಡಿದ್ರೆ ಅಂತ. ಆ್ಯಂಡ್ ಒಂಥರ ಖುಷಿ ಆಗ್ತಾಯಿತ್ತು ನನಗೆ. ಇವತ್ತು ಮಟನ್ ಸಾಂಬಾರು ಮಾಡೋದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುದ್ದೆ ಮಾಡೋದ್ನಲ್ಲ ಅನ್ನೋ ಖುಷಿ ಆಗ್ತಾಯಿತ್ತು. ನನ್ನ ಮಗ ವೀಡಿಯೋ ಮಾಡಿಕೊಡ್ತಾ ಇದ್ದ. ಸೊ ನಾನು ನವೀನ್ ಇಬ್ಬರು ಸೇರ್ಕೊಂಡು ಅವ್ರು ತೆಗೆದುಕೊಡ್ತಾಯಿದ್ರು, ಮುದ್ದೆ ಕಟ್ಟಿದೆ. ಆವಾಗ ಅನಿಸ್ತು ಇನ್ನೂ ಚೆನ್ನಾಗಿ ಮುದ್ದೆ ಕಟ್ಬೋದಿತ್ತು, ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ನಾದ್ಬಿಟ್ಟು ಉಂಡೆ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಅಂತ. ಅಷ್ಟರಲ್ಲಿ ಅಮ್ಮ ಶಿವು ಎಲ್ಲ ಬಂದರು. ಬಟ್ ಅವರಂತೂ ಫುಲ್ ಖುಷಿ ಆದರು ನಾನು ಮುದ್ದೆ ಮಾಡಿದ್ದು ಅಂದ್ಬಿಟ್ಟು. ನಮ್ಮ ಅಮ್ಮನಿಗಂತೂ ಟೆನ್ಷನ್ ಆಗ್ತಾಯಿತ್ತು, ಯಾಕಂದರೆ ನಾನು ಬಾಣಂತನ ಮಕ್ಕಳು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಅಮ್ಮನ ಮನೆಯಲ್ಲೇ ಊಟ ಮಾಡ್ತಾಯಿದ್ದೆ. ಅಡುಗೆ ಎಲ್ಲ ಅಷ್ಟೊಂದು ಮಾಡ್ತಾನೆ ಇರಲಿಲ್ಲ. ನಮ್ಮ ಅಮ್ಮಂಗೆ ಇವಳು ಅಡುಗೆ ಎಲ್ಲ ಅವಳಿಗೆ ಮಾಡೋಕ್ಕೆ ಬರುತ್ತಾ, ಅವಳು ಸಂಸಾರನ ಅವಳು ನೀಗಿಸ್ಕೊಂಡು ಹೋಗ್ತಾಳ ಅಂತ ಎಲ್ಲ. ಬಟ್ ನಮ್ಮಮ್ಮ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಾದ್ಮೇಲೆ ಗೊತ್ತಾಗಿದ್ದು ಪರ್ಫೆಕ್ಟಾಗಿ ಮಾಡಿದ್ಯಾ ಅಂತ ಎಲ್ಲ ಹೇಳ್ಬಿಟ್ಟು ಫುಲ್ ಏನು ಮಗ ಮತ್ತು ಅಮ್ಮ ಹೊಗಳಿದ್ದು. ನನಗೂ ಖುಷಿ ಆಯಿತು. ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ. ಅದು ಅಡುಗೆ ವಿಚಾರ ಅಂತ ಅಲ್ಲ, ಅದು ಯಾವುದೇ ವಿಚಾರ ಆಗಿರ್ಬೋದು, ಅವಳು ಮನ್ಸು ಮಾಡಬೇಕು ಅಷ್ಟೇ. ಅವಳು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ. ನಮ್ಮ ಅಮ್ಮಂಗೆ ಅದನ್ನೇ ಕೇಳ್ತಾ ಇದ್ದೆ, ಫಸ್ಟ್ ನೀನು ಊಟ ಮಾಡಿಬಿಡು, ನಾನು ಆರ್ಯನ ನೋಡ್ಕೊತೀನಿ ಅಂತ ಇದ್ರು. ಯಾವಾಗಲೂ ಎಲ್ರಿಗೂ ಬಡಿಸಿ ಕೊನೆಯಲ್ಲಿ ಊಟ ಮಾಡೋ ಅಂಥ ಜೀವ ಅದು. ಯಾವಾಗಲೂ ಅಷ್ಟೇ ತ್ಯಾಗ ಅಂತ ಅಂದರೆ ನಮ್ಮಮ್ಮ. ಏನೇ ವಿಚಾರ, ಅದು ಎಂಥ ವಿಚಾರ ಆಗಿದ್ರು ಅಷ್ಟೇ, ಫಸ್ಟ್ ನೀವುಗಳು ಊಟ ಮಾಡಿ, ನಾನು ಮಗು ನೋಡ್ಕೊತೀನಿ, ನಾನು ಲಾಸ್ಟಲ್ಲಿ ಊಟ ಮಾಡ್ತೀನಿ ಅಂತಾರೆ. ನಾನು ಅದಕ್ಕೆ ಇವತ್ತು ಹೇಳ್ತಾ ಇದ್ದೆ, ಇಲ್ಲಮ್ಮ ನೀನು ಫಸ್ಟ್ ಊಟ ಮಾಡಬೇಕು ಇವತ್ತು, ನಾನು ಆರ್ಯನ ನೋಡ್ಕೊತೀನಿ, ನೀನು ಊಟ ಮಾಡು ಅಂತ ಅಂದ್ಬಿಟ್ಟು ಈಗ ನವೀನವ್ರಿಗೂ ಕೂಡ ಬಡಿಸ್ಕೊಟ್ಟೆ. ನಮ್ಮಮ್ಮ ಬಿಡಬೇಕಲ್ಲ, ನೀನು ಹಾಕು, ಯಾಕಂದರೆ ತಣ್ಣಗಾದ್ಮೇಲೆ ನಾನು ತಿನ್ನೋದಿಲ್ಲ. ಹಾಗಾಗಿ ಇಲ್ಲ ನೀನು ಹಾಕು ಅಂತ ಅಂದ್ಬಿಟ್ಟು ಹಿಂಸೆ ಕೊಡ್ತಾಯಿದ್ರು. ಸರಿ ನಾನು ಬಡಿಸ್ಕೊತೀನಿ, ಮಗು ನಾನು ಕೊಡು, ಇವರಿಬ್ರಿಗೂ ತಿನ್ಸ್ಕೊಂಡು ನಾನು ತಿಂತೀನಿ ಅಂತ ಅಂದ್ಬಿಟ್ಟು ತಿಂತಾಯಿದ್ವಿ. ಅದಕ್ಕೆ ನಮ್ಮ ಶಿವ ರೇಗಿಸ್ತಾ ಇದೆ, ಏನು ಅಮ್ಮ ಮಗ ಇಬ್ಬರು ಅಮ್ಮ ಮಗಳು ಇಬ್ಬರು ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು. ಬಟ್ ನಮ್ಮಮ್ಮ ನೋಡಿದ್ರೆ ನಂಗೆ ನಿಜ ಒಂದೊಂದ್ಸಲ ಅಯ್ಯೋ ಅನಿಸುತ್ತೆ. ಅವ್ರು ಪಾಪ ಯಾವಾಗ್ಲೂ ಅಷ್ಟೇ ಬಿಸಿದು ನಮಗೆ ತಿನ್ಸೋದಕ್ಕೆ ಹೇಳ್ತಾರೆ. ತಾಯಿ ಅಂದ್ರೇ ಹಂಗೆ ಅಲ್ವಾ, ಫಸ್ಟು ಮಕ್ಕಳು ಅಂತ ನೋಡೋದು. ನವೀನ್ ನೋಡಿ ನಲ್ಲಿ ಮುಳೆ ತೋರಿಸ್ತಾ ಇದ್ದಾರೆ. ನವೀನ್ಗೂ ಕೂಡ ಸಾಂಬಾರು ತುಂಬಾ ಇಷ್ಟ ಆಯಿತು. ಮುದ್ದೆ ಎಲ್ಲ ಖುಷಿಪಟ್ಟರು ಎಲ್ಲರೂ ಅದನ್ನು ಊಟ ಮಾಡಿ. ಬೇರೆಯವ್ರು ಚೆನ್ನಾಗಿದೆ ಅಂತ ಹೇಳ್ದಾಗಲೇ ಅಲ್ವ ನಮ್ಮ ಮನ್ಸಿಗೆ ಸಮಾಧಾನ ಆಗೋದು. ಹಾಗೆ ಆಯಿತು, ನನಗೂ ಖುಷಿ ಆಯಿತು. ನಾನಿಬ್ಬರು ಮಕ್ಳಿಗೂ ತಿನ್ನಿಸ್ಕೊಂಡು ನಾನು ತಿನ್ಕೊಂಡು ತಿನ್ನಿಸ್ತಾಯಿದ್ದೆ. ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿತ್ತು, ಮುದ್ದೆ ಕೂಡ ಚೆನ್ನಾಗಿ ಆಗಿತ್ತು. ಚೆನ್ನಾಗಿ ಮುದ್ದೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ನಾನು ಆಗಲೇ ಹೇಳ್ದಾಗೆ ಸ್ವಲ್ಪ ಚೆನ್ನಾಗಿ ನಾದಿದ್ರೆ ಅದು ಇನ್ನೂ ಒಂಥರ ಸ್ಮೂತಾಗಿ ಬಂದಿತ್ತು ಅನಿಸುತ್ತೆ. ಆ ಮೆಷರ್ಮೆಂಟಲ್ಲಿ ನೋಡ್ಕೊಂಡಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂತು ಗೊತ್ತಾ. ನೋಡಿ ಊಟ ಎಲ್ಲ ಆಗಿದ ತಕ್ಷಣ ನವೀನ್ಗೆ ಅಲ್ಲಲ್ಲೇ ಕ್ಲೀನ್ ಆಗಿಬಿಡ್ಬೇಕು. ಇನ್ನು ಮಕ್ಕಳೆಲ್ಲ ಇದ್ದಾರೆ ಅಲ್ವಾ, ಅವರು ಕೆಳಗೆ ಬಿದ್ದಿರೋದೆಲ್ಲ ಎತ್ತು ಬಾಯಿಗೆ ಹಾಕೊಂತಾನೆ ನಮ್ಮ ಆರ್ಯ ಅಂತ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ ಅಲ್ಲಲ್ಲೇ ಕ್ಲೀನ್ ಮಾಡ್ತಾರೆ. ಸೋಫಾ ನಾವು ದೇವ್ರ ಪೂಜೆಗೆ ಅಂತ ಅಂದ್ಬಿಟ್ಟು ದೇವ್ರ ಕೂರ್ಸೋದಕ್ಕೆ ಅಂತ ಸೋಫಾ ಈ ಕಡೆ ಡಿವೈಡ್ ಮಾಡಿದ್ದು ಇನ್ನೂ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಅದನ್ನು ಕರೆಕ್ಟ್ ಮಾಡೋಕ್ಕೆ ಆಗಿಲ್ಲ. ಅದನ್ನು ಸರಿ ಮಾಡಬೇಕು. ಯಾರ ಕಮೆಂಟ್ ಹಾಕಿದ್ರಿ
ಕರೆಕ್ಟಾಗಿತ್ತಲ್ಲ ಮುಂಚೆ, ಅದೇ ಚೆನ್ನಾಗಿ ಕಾಣ್ತಾಯಿತ್ತು ಅಂತ. ಸೊ ಹಾಗೆ ಮಾಡ್ತೀವಿ. ಫ್ರೆಂಡ್ಸ್, ಈಗ ನಾನು ನವೀನ್ ಇಬ್ರು ರೆಡಿಯಾಗಿ ವರಮಹಾಲಕ್ಷ್ಮಿ ಸಿಲ್ಕ್ಸ್ ಕಡೆ ಹೋಗ್ತಾ ಇದೀವಿ. ಸೊ ಅಲ್ಲೊಂದು ಶೂಟ್ ಇದೆ, ಅದನ್ನ ಮುಗಿಸೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಈ ಸ್ಯಾರಿ ಹೊರಗಡೆ ಇದ್ದು ಇದನ್ನೇ ವೇರ್ ಮಾಡಿದೆ. ಲಾಸ್ಟು ಯಾವಾಗ ಪಿರಿಯಾಪಟ್ಟಣದ ಅಮ್ಮನ ದೇವಸ್ಥಾನಕ್ಕೆ ಎಷ್ಟು ತಿಂಗಳ ಹಿಂದೆ ಹೋಗಿದ್ವಿ ನಾವು? ಎರಡು ತಿಂಗಳು ಮೇಲೆ ಆಗಿದೆ ಅವಾಗ. ಈ ಕಾರ್ ತಗೊಂಡಿರ್ಲಿಲ್ಲ ಅಲ್ವಾ? ಈ ಕಾರ್ ಜಾಸ್ತಿನೇ ಆಗಿದೆ. ಈ ಕಾರ್ ತಗೊಂಡು ಎಷ್ಟು ತಿಂಗಳಾಯ್ತು? 3 ತಿಂಗಳಾಯ್ತಾ? ನಾವ್ ಇದು ಯಾವಾಗ ತಗೊಂಡಿದ್ದು? ಸೆಪ್ಟೆಂಬರ್. ಬರ್ಡೇ ದಿನ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. 28 ಬಂದ್ರೆ 3 ತಿಂಗಳು. ಕಾರ್ ತಗೊಂಡೆ 3 ತಿಂಗಳಾಗೋಗೈತೆ. ನಾವು ದೇವಸ್ಥಾನಕ್ಕೆ ಒಂದು 4-5 ತಿಂಗಳಾಗಿ. ಕಾರ್ ತಗೊಳ್ಳೋದಿನ 2-3 ದಿನ ನಂಗೆ ಹೋಗಿದ್ದು ಅಲ್ಲಿಗೆ. ಹೌದಾ? ಓಕೆ. 28 ಸಂಡೇ ತಗೊಂಡ್ವಿ, ಸ್ಯಾಟರ್ಡೆ ಹೋದ್ವಿ. ಓಕೆ. ಸೆಪ್ಟೆಂಬರ್ 27. ಸೊ ಅದೇ ಸ್ಯಾರಿ ನಂಗೆ ಪೇಷನ್ಸೇ ಇರ್ಲಿಲ್ಲ. ಮೇಲ್ಗಡೆ ಹೋಗ್ಬಿಟ್ಟು ವಾರ್ಡ್ರೋಬಲ್ ತೆಗ್ದು ಹಾಕೊಳಕ್ಕೆ ಕೆಲವು ಸಲ ನೋಡಿ ಸೀರೆಗಳು ಇದ್ರೂನು ಸೋಂಬೇರಿತನ ಅಂತಾರಲ್ಲ, ಹಂಗೆ ಇದನ್ನೇ ಹಾಕೊಂಡು ಬಂದೆ. ಒಂದು 500 ಸ್ಯಾರಿ ಇಲ್ವಾ? ಕೌಂಟ್ ಮಾಡಿಲ್ಲ ನಾನು. ಯಾರೋ ಒಬ್ರು 1000 ಇದೆಯಾ ಅಂತ ಕಮೆಂಟ್ ಮಾಡಿದ್ರು. ನಾನು 1000 ಇಲ್ಲ, ಒಂದು 500 ಆದ್ರೂ ಇದೆ. ಕೌಂಟ್ ಮಾಡಿಲ್ಲ. ಕೌಂಟ್ ಮಾಡಿ ಒಂದಿನ ಹೇಳ್ತೀನಿ. ಅದು ಫುಲ್ ಆಗ್ಬಿಡ್ಲಿ. ಹಂಗೆ ಚೆನ್ನಾಗುತ್ತೆ. ಒಂದು 500 ಇದೆ. ಸೊ ಈಗ ಒಂದಷ್ಟು ಅಂದರೆ ನಾನು ಹಾಕೊಳ್ದಿರೋವಂಥದ್ದು ಡೈಲಿ ವೇರ್ ಮಾಡೋದು ಸ್ಯಾರೀಸ್ನ ಈಗ ಅದೆಲ್ಲ ಒಂದೊಂದ್ಸಲ ಹಾಕಿದ್ದೆ ಅಷ್ಟೇ. ಹಂಗೆ ಎಲ್ಲ ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿ ಇಟ್ಬಿಟ್ಟಿದ್ದೆ. ಸ್ವಲ್ಪ ಸಿಂಪಲ್ ಸ್ಯಾರಿಗಳು ಏನಿರುತ್ತೆ ಅದನ್ನ. ಈಗ ಮದುವೆ ಅಲ್ವಾ, ಈಗ ಮದುವೆಗೆ ಈಗ ಗೆಸ್ಟ್ಗಳೆಲ್ಲ ಬರ್ತಾರೆ, ಹಾಕೊಳ್ಳೋದಕ್ಕೆ ಎಲ್ಲರೂ ಸ್ಯಾರೀಸೇ. ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ ಎಲ್ಲರೂ ಸ್ಯಾರೀಸೇ ವೇರ್ ಮಾಡೋದು. ಈ ನೈಟಿ ಚೂಡಿದಾರ್ ಎಲ್ಲ ಯಾರೂ ಹಾಕೊಳ್ಳಲ್ಲ. ಸೊ ಅವ್ರಿಗೆಲ್ಲ ಯೂಸ್ ಆಗುತ್ತೆ. ನಾನು ಸುಮ್ಮನೆ ನವೀನ್ ಬೈದ್ರು, ಸುಮ್ಮನೆ ವಾರ್ಡ್ರೋಬಲ್ಲಿ ಇಟ್ಟಿರ್ತೀಯಾ, ಬಂದಾಗ ಅವ್ರಲ್ಲಿ ಡೈಲಿ ಹಾಕೊಳ್ಳೋದಕ್ಕಾದ್ರೂ ಆಗುತ್ತೆ. ಒಂದೇ ಸಲ ಫ್ರೆಂಡ್ಸ್, ನಾನು ಒಂದ್ಸಲ ಅದನ್ನ ವಿಡಿಯೋ ಮಾಡಿರ್ತೀನಿ. ಇನ್ ಸಿಂಪಲ್ ಸ್ಯಾರೀಸ್ ಎಲ್ಲ ಎಲ್ಲೂ ಹೋಗೋದೇ ಇಲ್ಲ. ಒಂದು 1 ಅವರ್ ಮ್ಯಾಕ್ಸಿಮಮ್ ಅಷ್ಟೇ. ಎಲ್ಲಾದ್ರೂ ಫಂಕ್ಷನ್ ಹೋದ್ರೆ ಒಂದು 2 hours ಅನ್ಕೊಳ್ಳಿ. ಫಂಕ್ಷನ್ಗೆಲ್ಲ ಸಿಂಪಲ್ ಸ್ಯಾರಿ ಹಾಕೊಂಡು ಹೋಗೋದೇ ಇಲ್ಲ. ದೇವಸ್ಥಾನ ಹತ್ರ ಹೋಗಿ ಬಂದ್ರೆ ಅಷ್ಟೇ. ಅದೆಲ್ಲ ಒಂದಷ್ಟು ಕೊಟ್ಟು ಕಳಿಸ್ತೆ. ಈಗ ನಾವು ಹೋಗ್ತಾ ಇದೀವಿ. ಟೈಮ್ ಆಗೋಯ್ತು, 12 ಅಂತ ಹೇಳಿದೆ, 1 o'clock ಆಗೋಯ್ತು. ಊಟ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೆ ಲೇಟ್ ಅಲ್ವಾ. ಬ್ರೇಕ್ಫಾಸ್ಟ್ ಎಲ್ಲ ನಮ್ದು ಒಟ್ಟಿಗೆ ಊಟನೇ ಆಯಿತು 12 ಗಂಟೆ ಊಟ ಮುಗಿಸೋಷ್ಟರಲ್ಲಿ. ಸೊ ಈಗ ಹೋಗ್ಬಿಟ್ಟು ಬಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ನಮ್ಮ ಅಥರ್ವನ್ಗೆ ಈ ವರ್ಷ ಪೋಲಿಯೋ ಡ್ರಾಪ್ಸ್ ಹಾಕ್ಸೋ ಆಗಿಲ್ಲ. ಅವನಿಗೆ ಈಗ 5 years ಮೇಲಾಗಿದೆ. ನಮ್ಮ ಆರಿಗೆ ಹಾಕ್ಸ್ಬೇಕು. ಶಿವು ಕರ್ಕೊಂಡೋದು ಹಾಕ್ಸ್ಕೊಂಬರ್ತೀನಿ ಅಂತ. ನಾವು ಈ ಕಡೆ ಬಂದ್ವಿ. ನಮ್ಮನ್ನು ನೋಡಿದ್ರೆ ಅಳ್ತಾರೆ ಮಕ್ಕಳು ಅಂತ ಅಂದ್ಬಿಟ್ಟು. ಸೊ ಅವರಿಬ್ರನ್ನ ಬಿಟ್ಟು ನಮ್ಮ ಅಥರ್ವನ್ ಕರ್ಕೊಂಡು ಬಂದರೆ 1 hour ಆಗೋ ಶೂಟ್ 2 hour ಆಗುತ್ತೆ. ಅವ್ನು ಮಧ್ಯೆ ಕೊಡ್ತಾ ಇರ್ತಾನೆ. ಸೊ ಈಗ ನಾನು ನಾವಿಬ್ರು ಹೊರಟಿದ್ದೀವಿ. ಫೈನಲಿ ನಾವು ಬಂದಿದ್ದು ಗೋಕುಲಂ ಮೇನ್ ರೋಡಲ್ಲಿರೋವಂಥ ಕಾಂಚೀಪುರಂ ವರಮಹಾಲಕ್ಷ್ಮಿ ಸಿಲ್ಕ್ಸ್ಗೆ. ಶಾಪ್ ಅಂತೂ ತುಂಬಾ ದೊಡ್ಡದಾಗಿದೆ. ಈಗ ರೀಸೆಂಟಾಗಿ ಈ ಶಾಪ್ ಓಪನ್ ಆಗಿದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಇಂಟೀರಿಯರ್ ಇರ್ಬೋದು ಮತ್ತು ಕಲೆಕ್ಷನ್ಸ್ ಇರ್ಬೋದು, ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಮಾಡಿರೋ ಅಂಥದ್ದು. ನನಗೆ ಟೆನ್ಷನ್ ಏನಂತ ಅಂದರೆ ಇಲ್ಲಿ ಯಾವುದಾದ್ರೂ ಸೀರೆ ಇಷ್ಟ ಆಗಿಬಿಡುತ್ತಾ ಅಂತ ಅಂದ್ಬಿಟ್ಟು. ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಕಲೆಕ್ಷನ್ಸು. ಹೋಗಿ ಶೂಟ್ ಮಾಡ್ಕೊಂಡಾದ್ಮೇಲೆ ಒಂದಷ್ಟು ಕಲೆಕ್ಷನ್ಸ್ನ ನೋಡಿದ್ವಿ. ಇಲ್ಲಿ ನನಗೆ ಪರ್ಟಿಕ್ಯುಲರಾಗಿ ಒಂದು ಸ್ಯಾರಿ ಇಷ್ಟ ಆಯಿತು. ಇದು ಪ್ರೈಸ್ ಬಂದು 9000 ಸಮಥಿಂಗ್ ಆ ಪ್ರೈಸಲ್ಲಿತ್ತು. ಈಗ ಏನು ಆನಿಯನ್ ಪಿಂಕ್ ಕಲರ್ ಅಂತ ತೋರಿಸ್ತಾ ಇದ್ದಾರೆ, ಇದು ಅರೌಂಡ್ 15,000 ಇತ್ತು. ಸ್ಯಾರಿ ಕಲರ್ ಕಾಂಬಿನೇಷನ್ನು, ಆ ಕಲರು ಮತ್ತು ಲೈಟ್ ಕಲರ್ ಇರ್ಬೋದು. ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಒಂದಷ್ಟು ಕಲೆಕ್ಷನ್ಸ್ ನೋಡ್ತಾ ಇದ್ದೆ. ನನ್ನ ಮನಸ್ಸು ಒಂದು ತೊಗೊಬಿಡೋಣ, ಸೆಕೆಂಡ್ ಸ್ಯಾರಿ ಮತ್ತು ಪಿಂಕ್ ಕಲರ್ ಇತ್ತು, ಅಷ್ಟೊಂದು ತೊಗೊಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ನವೀನ್ ಬೈದು ನೀವು ಎಷ್ಟು ತೊಗೊಂಡ್ರು ಸಾಲಲ್ಲ, ಸುಮ್ಮನಿರೆ ಅಂತ ಅವರೇ ಹೇಳ್ಬಿಟ್ಟು. ಹಾಗಾಗಿ ನಾನು ಸ್ವಲ್ಪ ಮನಸ್ಸನ್ನ ಕಂಟ್ರೋಲ್ ಮಾಡಿಕೊಂಡೆ. ಸೊ ಒಂದ್ಸಲ ವೇರ್ ಮಾಡಿಸಿ ತೋರಿಸಿ ಅಂತ ಅಂದ್ಬಿಟ್ಟು ಈ ಸ್ಯಾರಿನ ವೇರ್ ಮಾಡಿಸಿದೆ. ಸ್ಯಾರಿ ಕ್ವಾಲಿಟಿ ಅಂತೂ ಇಷ್ಟು ಚೆನ್ನಾಗಿ ಇಂಟೀರಿಯರ್ ಮಾಡಿಸಿದ್ದಾರೆ. ಮತ್ತು ಅಲ್ಲಿ ಮೇಂಟೆನೆನ್ಸು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡ ಅಂಗಡಿ, ಜೊತೆಗೆ ಎಲ್ಲ ಥರದ ಸ್ಯಾರಿ ಸಿಗುತ್ತೆ. ಮೈಸೂರು ಸಿಲ್ಕ್ ಇರ್ಬೋದು, ಮತ್ತು ಈ ಕಾಂಚೀಪುರಂ ಸಿಲ್ಕ್ಸ್ ಇರ್ಬೋದು, ಬನಾರಸಿ, ಕಾಟನ್ ಸ್ಯಾರಿ, ಹ್ಯಾಂಡ್ಲೂಮ್ ಸ್ಯಾರೀಸು, ಡ್ರೆಸ್ಸು ಮತ್ತು ಲೆಹೆಂಗಾ ಪ್ರತಿಯೊಂದು ಕೂಡ ಸಿಗುತ್ತೆ. ಆ್ಯಂಡ್ ಕಲೆಕ್ಷನ್ಸು ಅಷ್ಟೇ ನೀಟಾಗಿ ತೋರಿಸ್ತಾರೆ. ತುಂಬಾ ಚೆನ್ನಾಗಿದೆ. ದೊಡ್ಡ ಅಂಗಡಿ. ಮದುವೆ ಈ ಥರ ಎಲ್ಲ ಶಾಪಿಂಗ್ ಇದ್ದಾಗ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ನಾವು ಮುಂಚೆನೇ ಇದು ಸ್ವಲ್ಪ ಬೇಗ ಓಪನ್ ಆಗಿದ್ರೆ ಇಲ್ಲೇ ಬಂದು ಶಾಪ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ನೋಡೋಕ್ಕೆ ನಾನು ಸ್ಯಾರಿನ ಶಾಪ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ತೊಗೊಳ್ಳಿಲ್ಲ. ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಇದು 15,000. ಮತ್ತು ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತೈತೆ. ನನಗೆ ಸಖತ್ತು ಇಷ್ಟ ಆಯಿತು ಇದು ಸ್ಯಾರಿ. ಕಾಂಚೀಪುರಂ ವರಮಹಾಲಕ್ಷ್ಮಿ ಸಿಲ್ಕ್ಸ್, ಗೋಕುಲಂ ಮೇನ್ ರೋಡ್, ಮೈಸೂರು ಅಂತ ಸರ್ಚ್ ಮಾಡಿದರೆ ನಿಮಗೆ ಲೊಕೇಶನ್ ಕೂಡ ಬಂದುಬಿಡುತ್ತೆ. ಚೆನ್ನಾಗಿರುತ್ತೆ. ಇಲ್ಲಿ ನಾನು ಇದು ವೇರ್ ಮಾಡಿದ್ಮೇಲೆ
ಶೂಟ್ ಎಲ್ಲ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ. ತುಂಬಾ ಇಂಟೀರಿಯರ್ ಹೇಳೋದ್ನೆಲ್ಲ ದೊಡ್ಡ ಅಂಗಡಿ. ಆಮೇಲೆ ತೋರ್ಸೋದಕ್ಕೆ ಸ್ಯಾರೀಸ್ನೆಲ್ಲ ತೋರ್ಸೋದಕ್ಕೆ ಗಲೀಜಾಗಿರೋ ಥರ ಸ್ಲಿಪ್ಪರ್ಸ್ ಎಲ್ಲ ಆ್ಯಕ್ಚುಲಿ ಹೊರಗಡೆನೇ ಬಿಟ್ಟು ಬರಬೇಕು, ಸ್ಲಿಪ್ಪರ್ ಹಾಕೋಬರೋದಿಲ್ಲ. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಂತ ಅಂದರೆ, ನಾವು ಸ್ಯಾರಿನ ಬೈ ಮಾಡಾದ್ಮೇಲೆ ದೇವ್ರ ಮುಂದೆ ಅಲ್ಲಿ ಲಕ್ಷ್ಮೀದು ಒಂದು ದೊಡ್ಡ ವಿಗ್ರಹ ಇದೆ. ಆ ವಿಗ್ರಹ ಮುಂದೆ ಸಾಯಿಬಾಬಾನು ಕೂಡ ಇದ್ದಾರೆ. ನೋಡಿ ಖುಷಿಯಾಯಿತು. ಅದ್ರ ಮುಂದೆ ಇಟ್ಟು ಪೂಜೆ ಮಾಡಿ ಕೊಡ್ತಾರೆ ಸೀರೆನ. ಅದೊಂಥರ ಸ್ಪೆಷಲ್ ಇಲ್ಲಿ. ಅದನ್ನೆಲ್ಲ ನೋಡಿಕೊಂಡು ಶೂಟ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಖಾಲಿನೇ ಆಗಿತ್ತು. ನವೀನ್ಗೆ ಬೇರೆ ಪಾರ್ಕಿಂಗ್ ಸಿಗಲಿಲ್ಲ, ಅವ್ರು ಕಾರಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾನು ಹಾಗಾಗಿ ಸ್ವಲ್ಪ ಬೇಗ ಬೇಗ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕಾಲು ಕೆ ಜಿ ಅಷ್ಟು ತೊಗೊಳ್ಳೋಣ. ಫಸ್ಟು ನಮ್ಮನೆ ಏನಂತಂದರೆ ಜಾಸ್ತಿ ತಂದುಬಿಟ್ರೆ ಖಾಲಿನೇ ಆಗೋಲ್ಲ. ಅದಕ್ಕೆ ನಾವು ಯಾವಾಗಲೂ ಕಮ್ಮಿ ಕ್ವಾಂಟಿಟಿಯಲ್ಲಿ ಒಂಥರ ಯಾವಾಗಲೂ ಬ್ಯುಸಿಯಲ್ಲೇ ಇರ್ತೀವಿ ಹೊರತು ತಿನ್ನಬೇಕು ಮಾಡಬೇಕು ಅನ್ನೋದಿರಲ್ಲ. ಇದೊಂದು ಹೋಲ್ಸೇಲ್ ಶಾಪು. ಸೊ ಅದಕ್ಕೆ ಸ್ವಲ್ಪನೇ ಖಾಲಿ ಆಗಿದ ತಕ್ಷಣ ತೊಗೊಬರೋಣ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪನೇ ತೊಗೋತಾ ಇದ್ದೀನಿ. ಬಾದಾಮ್ ಮತ್ತು ಗೋಡಂಬಿ, ದ್ರಾಕ್ಷಿ ಮತ್ತು ಪಿಸ್ತಾ, ಅಂಜೂರ ಮತ್ತು ಇದು ಖರ್ಜೂರ, ಮಿಕ್ಸ್ ಸೀಡ್ಸು ಮತ್ತು ಮಖಾನ ಇದಿಷ್ಟು ಕೂಡ ತೊಗೊಂಡು ಅಲ್ಲಿಂದ ನಾವು ನೆಕ್ಸ್ಟು ಹೊರಟಿದ್ದು ಸ್ವಲ್ಪ ಜ್ಯೂಸ್ ಆ ಥರ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಈ ಕಡೆ ಜ್ಯೂಸ್ ಹತ್ರ ಹುಡ್ಕೊಂಡು ಬಂದ್ವಿ, ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂತ. ಅಲ್ಲಿ ಯಾವುದೋ ಅಷ್ಟೊಂದು ಸಿಗಲಿಲ್ಲ ಚೆನ್ನಾಗಿರೋದು. ಆಮೇಲೆ ಇಲ್ಲಿ ನಂದಿನಿ ಡೈರಿಗೆ ಬಂದು ಬಾದಾಮ್ ಮಿಲ್ಕ್ ತೊಗೊಂಡು ಈಗ ನಾನು ನವೀನಿಬ್ಬರು ಕುಡಿತಾ ಇದ್ದೀವಿ. ಇನ್ನು ಸ್ವಲ್ಪ ತಣ್ಣಗಾಯಿತು. ಎಷ್ಟು ಚಳಿ ಇರುತ್ತೆ ರಾತ್ರಿ ಆಯಿತು ಬೆಳಿಗ್ಗೆ ಆಯಿತು ಅಂದರೆ. ಈಗ ತುಂಬ ಬಿಸಿಲಿದ್ದರಿಂದ ತಣ್ಣಗಿರೋ ಬಾದಾಮ್ ಮಿಲ್ಕ್ ಕೊಡ್ತಿದ್ದು ಒಂಥರ ಸಮಾಧಾನ ಆಯಿತು. ಏನು ಬೆಳಗಾಂ ಕುಂದ ಇಷ್ಟನಾ? ಹಾಂ, ಕುಂದ ಇಷ್ಟನಾ? ನಮ್ಮ ಡ್ಯಾಡಿ ನಾರ್ತ್ ಸೈಡು ಡ್ಯೂಟಿಗೆ ಹೋಗ್ತಾ ಇದ್ರಲ್ಲ, ಅವಾಗ ತೊಗೊಬರ್ತಾಯಿದ್ರು. ಮೊನ್ನೆ ಬೇರೆ ನಿಮ್ಮಕ್ಕ ನೆನಪಿಸ್ಬಿಟ್ರಲ್ಲ, ಅದನ್ನ ನೋಡಿ ಈಗ ನೆನಪಾಯ್ತು ನನಗೆ ಕುಂದ ಅಂದಿದ್ದ ತಕ್ಷಣ. ಕುಂದ, ಬೆಳಗಾಂ ಕುಂದ. ವಿಂಟರ್ ಸೆಷನ್ ನಡೀತಿದೆಯಲ್ಲ. ಹಾಂ, ಈ ಥರ ಡ್ಯಾಡಿ ಡ್ಯೂಟಿಗೆ ಹೋದಾಗ ಡ್ಯಾಡಿನೂ ತೊಗೊಬರ್ತಿದ್ರು ಇದನ್ನ. ನಮ್ಮ ಮೈಸೂರಲ್ಲಿ ಹೆಂಗೆ ಮೈಸೂರು ಪಾಕ್ ಫೇಮಸ್ಸು, ಬೆಳಗಾಮಲ್ಲಿ ಕುಂದ ಫೇಮಸ್ಸು. ತಣ್ಣಗಿರೋ ಬಾದಾಮಿ ಹಾಲನ್ನ ಕುಡಿದು ಅಲ್ಲಿಂದ ನಾವೀಗ ಹೊರಡ್ತಿರೋವಂಥದ್ದು ಆರ್ಯನ್ ಬರ್ಡೇ ಫೋಟೋಸ್ ಸೆಲೆಕ್ಷನ್ ಮಾಡಲಿಕ್ಕೆ. ಸೊ ಇನ್ನೇನು ಸೆಲೆಕ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.